ಹಾಲೆಲೂಯ, 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 ಹಾಲೆಲೂಯ. ಕರ್ತನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಮಾಡುತ್ತೇನಪ್ಪ. ಯೇಸುವೇ, ನಿಮ್ಮನ್ನು ಆರಾಧಿಸುತ್ತೇನೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನ್ನಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದ ಸಂಗಡ ನನ್ನ ಸಂಗಡ ನಮ್ಮ ಸಂಗಡ ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇಲೆ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕಳೆದ ದಿನಗಳಲ್ಲಿ ನಾವು ನೋಡಿದೆವು, ಸ್ತುತಿ ಅಂದರೆ ದೇವರನ್ನು ಸ್ತುತಿಸುವಂಥದ್ದು. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ದೇವರು ಒಳ್ಳೆಯವರಾಗಿರುವುದರಿಂದ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಏನು ಸಲ್ಲಿಸಬೇಕೆಂದು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಕೃತಜ್ಞತಾ ಸ್ತುತಿ. ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯವರಾಗಿರುವುದರಿಂದಲೇ ನಾವು ಯಾವಾಗಲೂ ಆತನನ್ನು ಸ್ತುತಿಸುವಂಥದ್ದನ್ನು ನಾವು ನೋಡ್ತೇವೆ. ಕಳೆದ ದಿನದಲ್ಲಿ ನಾವು ನೋಡಿದೆವು, ಕೀರ್ತನೆ 69 ಅದರ 30-31 ವಚನಗಳನ್ನು ನೋಡಿದೆವು. ಅದರ 29ನೇ ವಚನದಲ್ಲಿ ಈ ರೀತಿಯಲ್ಲಿದೆ: ದೇವರೇ, ನೊಂದು ಕುಗ್ಗಿದವನಾದ ನನ್ನನ್ನಾದರೂ ನಿನ್ನ ರಕ್ಷಣೆಯು ಭದ್ರ ಸ್ಥಳದಲ್ಲಿ ಇರಿಸುವುದು. ನೋಡಿ, ಎಷ್ಟು ಚೆನ್ನಾಗಿದೆ ದೇವ ಮಕ್ಕಳೇ. ನೊಂದು ಕುಗ್ಗಿದವನಾದ ನನ್ನನ್ನು, ಅಂದರೆ ನೊಂದು ಕುಗ್ಗಿ ಹೋದ ನಾವುಗಳು, ದೇವರ ರಕ್ಷಣೆ ಏನು ಮಾಡುತ್ತಂತೆ, ನಮ್ಮನ್ನು ಭದ್ರ ಸ್ಥಳದಲ್ಲಿ ಇರಿಸುವುದು. ನಮ್ಮನ್ನು ದೇವರು ನಮಗೆ ಕೊಟ್ಟ ರಕ್ಷಣೆ ಇದೆಯಲ್ಲ, ಅದು ನಮ್ಮನ್ನು ದೇವರು ಎಲ್ಲಿ ಇಡ್ತಾರಂತೆ, ಭದ್ರ ಸ್ಥಳದಲ್ಲಿ. ನಾವು ರಕ್ಷಿಸಲ್ಪಟ್ಟ ನಾವುಗಳನ್ನು ದೇವರು ಯಾವಾಗಲೂ ನಮ್ಮನ್ನು ಕಾಯ್ದು ನಡೆಸಿ ನಮ್ಮನ್ನು ಭದ್ರವಾಗಿ ಇಟ್ಟುಕೊಳ್ಳುವ ದೇವರು ಆತನಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ, ಆತನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆಂದರೆ, ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು. ಇನ್ನು ನನ್ನನ್ನು ರಕ್ಷಣೆಯ ಭದ್ರ ಸ್ಥಳದಲ್ಲಿ ಇಡುವುದರಿಂದ ಸ್ವಾಮಿ, ನಾನು ನಿನ್ನನ್ನು ಏನು ಮಾಡ್ತೀನಿ, ಹಾಡಿ ಅರಸಿ ನಿನ್ನನ್ನು ಕೊಂಡಾಡುತ್ತೇನೆ. ಕರ್ತನೆ, ನಿನ್ನ ಕೊಂಡಾಡುವೆನು. ಕೃತಜ್ಞತಾ ಸ್ತುತಿಯಿಂದ ಏನು ಮಾಡ್ತಾನಂತೆ, ಘನಪಡಿಸುವೆನು. ದೇವರನ್ನು ನಾನು ಘನಪಡಿಸುತ್ತೇನೆ. ಕರ್ತನೆ ನೊಂದೋಗಿದ್ದಾನೆ, ಕುಗ್ಗಿ ಹೋಗಿದ್ದಾನೆ, ಆದಾಗ್ಯೂ ತನ್ನಲ್ಲಿರುವ ನಂಬಿಕೆ ನೋಡಿ, ನಿನ್ನ ರಕ್ಷಣೆಯು ನನ್ನನ್ನು ಭದ್ರ ಸ್ಥಳದಲ್ಲಿ ಇರಿಸುವುದು. ಕಷ್ಟ ನಷ್ಟಗಳು ಬಂದರೂ ಸಹ ನಾವು ಜಯಿಸಬೇಕಾದರೆ ನಾವು ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸಬೇಕು. ಇಲ್ಲಿ ನೋಡ್ತೇವೆ, ನಾನು ನಿನ್ನೆ ದಿನದಲ್ಲೂ ಸಹ ನಾನು ಹೇಳಿದೆ, ಗೌರವಿಸುವುದು, ಘನಪಡಿಸುವುದು ಅಂದರೆ ನಾವು ಮಾಡಿದ ಉಪಕಾರಗಳನ್ನು ನೆನೆಸಿ ಕರ್ತನನ್ನು ಸ್ತುತಿಸುವಂಥದ್ದು. ಕಷ್ಟ ನಷ್ಟಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸುವಾಗ ನಾವು ಏನು ಮಾಡಬೇಕು, ಆ ಕಷ್ಟಕ್ಕಾಗಿ ನಾವು ಸ್ತುತಿಸ್ತಾ ಇರಬೇಕು. ಎಷ್ಟು ನಂಬಿಕೆಯ ಮಾತನ್ನು ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ. ನೊಂದು ಕುಗ್ಗಿದವನಾದರೆ ನನ್ನನ್ನಾದರೂ ದೇವರೇ, ನಿನ್ನ ರಕ್ಷಣೆಯು ನನ್ನನ್ನು ಎಲ್ಲಿಡುತ್ತಂತೆ, ಭದ್ರ ಸ್ಥಳದಲ್ಲಿ ಇರಿಸುವುದು. ನಿಮಗೆ ಗೊತ್ತು, ದಾವೀದನ ಕಾರ್ಯಗಳು ಚೆನ್ನಾಗಿ ಗೊತ್ತು. ಅವನು ಗೊಲ್ಯಾತನನ್ನು ಕೊಂದ ನಂತರ ಸೌಲನು ಅವನಿಗೆ ವಿರುದ್ಧವಾಗಿ ಎದ್ದು ಜನಗಳೇನು ಮಾಡ್ತಾ ಇದ್ದಾರೆ, ಅವನು ಗೆದ್ದದ್ದನ್ನು ನೋಡಿ ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಕೊಂದನೆಂದು ಆಡಿ ಅರಸುವಾಗ ಸೌಲನಿಗೇನಾಗುತ್ತೆ, ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಅಯ್ಯೋ, ರಾಜನಾದ ನನ್ನನ್ನು ಇವನು ಏನು ಮಾಡ್ತಾ ಇಲ್ಲ, ನನ್ನನ್ನು ಜನಗಳು ಹೊಗಳುತ್ತಾ ಇಲ್ಲ, ಆದರೆ ದಾವೀದನನ್ನು, ಈ ಚಿಕ್ಕ ಹುಡುಗನನ್ನು ಹೊಗಳುತ್ತಾ ಇದ್ದಾರಲ್ಲ. ದೇವ ಜನಗಳೇ, ದಾವೀದನ ಕುರಿತು ನಮ್ಮ ಜೀವಿತದಲ್ಲಿ ಅನೇಕರಿಗೆ ನಮಗೆ ಗೊತ್ತಿದೆ. ದೇವರ ವಾಕ್ಯ ಓದುವ ನೋಡಿ, ಫಾದರ್ ಬರ್ಕ್ಮ್ಯಾನ್ ಒಂದು ಹಾಡನ್ನು ಆಡ್ತಾರೆ, ತುದಿ ಹಿಡುತ್ತಾಲ್ ಸಾತ ನೋಡುವ. ಅಂದರೆ ಸ್ತುತಿ ಎತ್ತಿದರೆ ಸೈತಾನ್ ಎಲ್ಲಿ ಹೋಗ್ತಾನಂತೆ, ಓಡಿ ಹೋಗ್ತಾನೆ. ಮುರುತ್ತಾ ಅಂದರೆ ಗುಣಗುಟ್ಟಿದರೆ ಮತ್ತೆ ಬರ್ತಾನಂತೆ. ರೋಗದ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ, ಕಣ್ಣೀರುಗಳ ಮಧ್ಯದಲ್ಲಿ ದೈವ ಜನಗಳಾದ ನಾವೇನು ಮಾಡಬೇಕು, ಅವುಗಳನ್ನು ಸ್ತುತಿಸಬೇಕು. ಯಾಕಂದರೆ ನಾವು ದೇವರು ನಮಗೆ ಎಲ್ಲದನ್ನು ಒಳ್ಳೆಯದಕ್ಕಾಗಿ ಆತನು ಬರಮಾಡಿರುತ್ತಾರೆ. ಅದಕ್ಕೆ ಅವನು ಎಷ್ಟು ನಂಬಿಕೆಯಿಂದ ಆ ಮಾತು ಹೇಳ್ತಾ ಇದ್ದಾನೆಂದರೆ, ದೇವರೇ, ನಾನಾದರೂ ನೊಂದು ಕುಗ್ಗಿದವನಾದ ನನ್ನನ್ನಾದರೂ ನಿನ್ನ ರಕ್ಷಣೆಯು. ದೇವರು ಯೇಸು ಏನಕ್ಕೆ ಲೋಕಕ್ಕೆ ಬಂದದ್ದು? ಯೇಸು ಎಂದರೆ ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸುವನು. ತನ್ನ ಜನರಾದ ನಮ್ಮನ್ನು ಬಿಡಿಸುವುದಕ್ಕಾಗಿ ಲೋಕಕ್ಕೆ ಬಂದದ್ದು. ಆತ ನಮಗೆ ಕೊಟ್ಟ ಆ ರಕ್ಷಣೆ ಏನು ಮಾಡುತ್ತಂತೆ, ನಮ್ಮನ್ನು ಭದ್ರ ಸ್ಥಳದಲ್ಲಿ ಇರಿಸುವುದೆಂದು ನಂಬಿಕೆಯಿಂದ ಆತನು ಹೇಳ್ತಾ ಇದ್ದಾನೆ. ಹೇಳ್ಬಿಟ್ಟು ಆತನ ಏನು ಮಾಡ್ತಾ ಇದ್ದಾನೆ, ದೇವರನ್ನು ಆರಾಧಿಸ್ತಾ ಇದ್ದಾನೆ. ನೋಡಿ, ಫಾದರ್ ಬರ್ಕ್ಮ್ಯಾನ್ ಅವರು ಬರೆಯುವಾಗ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಹಾಡು. ಅದರಲ್ಲಿ ಅವ್ರು ಹೇಳ್ತಾರೆ, ತುದಿಕುಂ ದಾವಿದಕ್ಕೋ ಕೊಂಜ, ಅಂದರೆ ಸ್ತುತಿಸುವ ದಾವಿದನಿಗೆ ಸ್ವಲ್ಪವೂ ಭಯವಿಲ್ಲ. ವಿಶ್ವಾಸ ಮಾತಿನಿಂದ ಗೊಲ್ಯಾತನನ್ನು ಏನು ಮಾಡಿದಂತೆ, ಅವನು ಕೊಂದು ಹಾಕಿದನು.
2-3 ಚರಣಗಳಲ್ಲಿ ಬರುತ್ತೆ. ಆಮೇಲೆ ಹೇಳ್ತಾರೆ, ದಾವಿದನು ಏನು ಮಾಡ್ತಾನೆ, ದಾವಿದನು ಆ ಕುರಿಗಳನ್ನು ಮೇಯಿಸುತ್ತಿದ್ದವನು ಅರಸನಾದನು, ಆಡುಗಳನ್ನು ಮೇಯಿಸುತ್ತಿದ್ದವನು ಅರಸನಾಗಿ ಬದಲಾದನು. ಅಂದರೆ ಸ್ತುತಿಸುವಾಗ ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ನಾವಿರ್ತೀವಿ ಅಲ್ಲೇ ಬಿಡಲ್ಲ. ದೇವರು ನಮ್ಮ ಹೀನ ಸ್ಥಿತಿಯನ್ನು ತೆಗೆದುಹಾಕಿ ಉನ್ನತ ಸ್ಥಿತಿಗೆ ನಿಲ್ಲಿಸುವ ದೇವರು ಆತನಾಗಿದ್ದಾರೆ. ಯಾರ ಜೀವಿತದಲ್ಲಿ ಸ್ತುತಿ ಇರುತ್ತೋ ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ದೇವ ಜನಗಳೇ, ನಮ್ಮ ಬಾಯಿಗಳಲ್ಲಿ ಯಾವಾಗಲೂ ದೇವರನ್ನು ನಾವು ಸ್ತುತಿಸುವಾಗ ದೇವರು ಏನು ಮಾಡ್ತಾರೆ, ನಮ್ಮ ಹೀನ ಸ್ಥಿತಿಗಳನ್ನು ಸಹ ತೆಗೆದುಹಾಕುತ್ತಾರೆ. ನಮಗೆ ವಿರುದ್ಧವಾಗಿ ಬರುವಂಥ ಹೋರಾಟಗಳು, ವ್ಯಾಧಿಗಳು, ಇವುಗಳನ್ನು ನಾವು ಜಯಿಸಬೇಕಾದರೆ ನಾವು ಯಾವಾಗಲೂ ಏನು ಮಾಡ್ತಾ ಇರಬೇಕು, ಸ್ತುತಿಸ್ತಾ ಇರಬೇಕು. ಯೇಸುವೇ ಸ್ತೋತ್ರ, 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 ಹಲ್ಲೆಲೂಯಾ. ಆತನಿಗೆ ಅನೇಕ ನಾಮಗಳುಂಟು. ಇಮ್ಮಾನುವೇಲನಾದ ದೇವರು, ಸೇನಾಧೀಶ್ವರನಾದ ಕರ್ತನು. ಅನೇಕ ವೇಳೆ ನಾವು ಆತನನ್ನು ನಾವು ಆರಾಧಿಸುವಾಗ ಏನು ಮಾಡ್ತೀವಿ, ಆ ಹೆಸರುಗಳನ್ನು ಹೇಳಿ ಸಹ ನಾವು ದೇವರನ್ನು ಏನು ಮಾಡ್ತಾ ಇರ್ತೀವಿ, ಸ್ತುತಿಸುತ್ತಾ ಇರ್ತೇವೆ. ಸ್ತುತಿ ಅಂದರೆ ಏನಿಲ್ಲ ದೇವ ಮಕ್ಕಳೇ, ವಂದನೆ, ನಮಸ್ಕಾರ, ದೇವರಿಗೆ ನಮಸ್ಕರಿಸುವಂಥದ್ದು, ವಂದಿಸುವಂಥದ್ದು, ಅದೇ ಸ್ತುತಿ ಎಂದರೆ. ಅದರ ಅರ್ಥ ಕೆಲವು ಸಮಯ ಏನೋ ಸ್ತುತಿ ಅಂತ ಏನಪ್ಪ ಸ್ತೋತ್ರ ಅಂತ ಹೇಳ್ಬೇಕು. ಸ್ತೋತ್ರ ಅನ್ನೋದೇ ದೇವರಿಗೆ ನಾವು ವಂದನೆ ಸಲ್ಲಿಸುವಂಥದ್ದು. ದೇವರಿಗೆ ನಾವು ವಂದಿಸುವಾಗ ಆತನನ್ನು ನಾವು ಇಲ್ಲಿ ಘನಪಡಿಸ್ತೇವೆ. ಅಲ್ಲಿ ಹೇಳಲ್ಪಟ್ಟಿದೆ, ಇದು ಯಾರಿಗೆ ಇಷ್ಟ ಅಂತೆ, ದೇವರಿಗೆ ಓರಿಗಳ, ಅಲ್ಲಿ ನೋಡ್ತಾ ಇದ್ದೇವೆ, ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ನಾವು ಕೀರ್ತನೆ 50ರಲ್ಲಿ ನೋಡುವಾಗ ನೋಡ್ತೇವೆ ದೇವ ಮಕ್ಕಳೇ, ತುಂಬ ಚೆನ್ನಾಗಿ ಅಲ್ಲೂ ಸಹ ಬರೆಯಲ್ಪಟ್ಟಿದೆ. ದೇವರು ಹೇಳ್ತಾರೆ, ನಿಮ್ಮ ಮನೆಯಿಂದ ನಾನು ಏನು ಮಾಡಲ್ಲ, ನಾನು ನಿಮ್ಮಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. 7ನೇ ವಚನದಿಂದ ನಾವು ಓದುವಾಗ ಕೀರ್ತನೆ 57ರಲ್ಲಿ ನೋಡ್ತೇವೆ ನೋಡಿ. ಆತನು ಆಜ್ಞಾಪಿಸುವುದೇನೆಂದರೆ, 7ನೇ ವಚನ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಸರ್ವಾಂಗ ಹೋಮಗಳನ್ನು ನಾವು ನೋಡ್ತೇವೆ. ಅನೇಕ ಯಜ್ಞಗಳನ್ನು ಸಮರ್ಪಿಸುವಂಥ ಕಾರ್ಯಗಳಲ್ಲಿ ನಾವು ನೋಡುವಾಗ ಇಲ್ಲಿ ಏನು ಹೇಳಲ್ಪಟ್ಟಿದೆ, ಸರ್ವಾಂಗ ಹೋಮಗಳನ್ನು ನೀವೇನು ಮಾಡ್ತೀರಂತೆ, ನಿತ್ಯವೂ ನನಗೆ ಸಮರ್ಪಿಸುತ್ತಾರಲ್ಲ. ಆದರೂ ನಿಮ್ಮ ಮನೆಗಳಿಂದ ನನಗೆ ಓರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಓತ ಬೇಕಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳನ್ನೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವಿದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿ ಇರುವುದೆಲ್ಲವೂ ನನ್ನದಲ್ಲವೇ. ನಾನು ಓರಿಗಳ ಮಾಂಸವನ್ನು ತಿನ್ನುವುದು, ಓತಗಳ ರಕ್ತವನ್ನು ಕುಡಿಯುವುದು ಉಂಟೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಕಷ್ಟಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ದೇವರು ಹೇಳ್ತಾ ಇದ್ದಾರೆ, ನೀವು ಮಾಡುವಂಥ ಈ ಒಂದು ಯಜ್ಞ ಅಥವಾ ಸ್ತೋತ್ರದಲ್ಲಿ ನಾನೇನು ಮಾಡಲ್ಲ, ತಪ್ಪೆಣಿಸುವುದಿಲ್ಲ. ನಿತ್ಯವೂ ನನ್ನ ಹತ್ರ ಬಂದು ನೀವೇನು ಮಾಡ್ತೀರಾ, ನೀವು ಸರ್ವಾಂಗ ಹೋಮಗಳನ್ನು ನನಗೆ ಸಮರ್ಪಿಸ್ತಾ ಇದ್ದೀರಾ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮನೆಯಿಂದ ಏನು ಕೇಳ್ತಾ ಇಲ್ಲ, ಓರಿ ಕೇಳ್ತಾ ಇಲ್ಲ, ಅಥವಾ ಬೇರೆ ದೊಡ್ಡಿಗಳಿಂದ ಓತ ಬೇಕಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು ಯಾರದಂತೆ, ದೇವರದು. ಹಾಗಾದರೆ ದೇವರು ನಮ್ಮಿಂದ ಏನು ಅಪೇಕ್ಷಿಸುತ್ತಾರೆ ದೇವ ಮಕ್ಕಳೇ, ನಾವು ದೇವರನ್ನು ಸ್ತುತಿಸುವಂಥದ್ದೇ. ನೋಡಿ, ತುಂಬ ಚೆನ್ನಾಗಿ 14ನೇ ವಚನದಲ್ಲಿ ನೋಡುತ್ತೇವೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಅನೇಕ ಅರಿಕೆಗಳನ್ನು ನಾವು ಮಾಡ್ತೀವಿ. ದೇವರೇ, ನಾನು ಸ್ತುತಿಸ್ತೇನಪ್ಪ, ಇನ್ನು ಮುಂದೆ ನಾನು ನಿನ್ನನ್ನು ಆರಾಧಿಸುತ್ತೇನೆ ಕರ್ತನೆ, 1 ಗಂಟೆ ಆದರೂ ನಿನ್ನ ಸನ್ನಿಧಾನದಲ್ಲಿ ಕಳೆಯುತ್ತೇನೆ. ಈ ರೀತಿ ಕೆಲವೊಂದು ಅರಿಕೆಗಳನ್ನು ನಾವು ಮಾಡ್ಕೊಳ್ತೀವಿ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ. ಏನು ಮಾಡ್ತಾರಂತೆ ದೇವರು, ಬಿಡಿಸುವೆನು. ಯಾಕೆ ಅದು ಮುಂದೆ ಫಸ್ಟು 14ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಸ್ತುತಿ ಯಜ್ಞವನ್ನೇ ನನಗೆ ಸಮರ್ಪಿಸಿ. ಯಾವುದೇ ಪ್ರಾರ್ಥನೆಗಳಿಗೆ ನಮಗೆ ಉತ್ತರ ಬೇಕಂದರೆ ಅಧಿಕವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಸ್ತುತಿಸಬೇಕು. ನಾನು ಈ ದಿನಗಳಲ್ಲಿ ನೋಡುವಾಗ ಅನೇಕರು ಸ್ತುತಿ ಅಂದರೆ ಏನು ಮಾಡ್ತಾರೆ, ಆರಾಧನೆ ಅಂದ್ರೇ ಬರೀ ಹಾಡುಗಳ ಜೊತೆಗೆಲ್ಲೇ ಸ್ತೋತ್ರಗಳು ಅಧಿಕವಾಗಿ ನಾವು ಹಳೆಯ ಕಾಲದಲ್ಲಿ ನೋಡುವಾಗ ಎಲ್ಲ ಸಭೆಗಳಲ್ಲೂ ಆರಾಧನೆ ಮಾಡುವಂಥ ಅಧಿಕವಾಗಿ ದೇವರನ್ನ ಆರಾಧಿಸ್ತಾ ಇದ್ರು. ಬರೀ ಸ್ತೋತ್ರ, ಅಧಿಕವಾದ ಸ್ತೋತ್ರದಲ್ಲಿ. ಆ ಕಾಲದಲ್ಲಿ ನೋಡಿ 8 ಗಂಟೆ ಕಾಲ, 10 ಗಂಟೆ ಕಾಲ, 15 ಗಂಟೆ ಕಾಲ ಮೊಣಕಾಲಾಕಿ ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಮಾಡುವಂಥ ಅನೇಕ ಭಕ್ತರುಗಳಿದ್ದರು ದೇವ ಮಕ್ಕಳೇ. ಈ ದಿನಗಳಲ್ಲಿ ಅದನ್ನು ನೋಡೋದು ತುಂಬ ಕಷ್ಟ ಇದೆ. ಬರೀ ಹಾಡುಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ದೇವರನ್ನು ಆರಾಧಿಸ್ತಾ ಇದ್ದೇವೆ. ಹಾಡೂ ಬೇಕು, ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರೊಟ್ಟಿಗೆ ನಾವು ಹೇಗೆ ಸಂಪರ್ಕ ಇಟ್ಕೊಳ್ತೀವಿ ಅಂದರೆ ಸ್ತುತಿಗಳ ಮೂಲಕವಾಗಿ. ಕಣ್ಮುಚ್ಕೊಂಡು ನಾವು ಸ್ತೋತ್ರ ಮಾಡುವಾಗ
ನಮಗೆ ಗೊತ್ತಾಗುತ್ತೆ ಹೇಗೆ ದೇವರ ಮಹಿಮೆ, ಆತನು ಯಾರು, ಆತನು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಲು ಆತನು ಶಕ್ತನಾಗಿದ್ದಾನೆ. ಸ್ತುತಿಸುವಾಗ ನಮ್ಮಲ್ಲಿರುವ ಬೇಡದ ಕಾರ್ಯಗಳು ಸಹ ನಮ್ಮನ್ನು ಬಿಟ್ಟೊಡಗುತ್ತೆ. ನಾವು ಬೇಡದ ವ್ಯರ್ಥವಾಗಿ ಮಾತನಾಡುವ ಮಾತುಗಳಾಗಿರಬಹುದು, ನಮಗೆ ಇಷ್ಟವಿಲ್ಲದ ಭಾಷೆಗಳು, ಅಥವಾ ನಾವು ಏನು ಮಾಡ್ತೀವಿ ಅವ್ರ ವಿಷಯ ಕಥೆಗಳನ್ನು ಮಾತಾಡೋದು, ಇದೆಲ್ಲ ನಮ್ಮಿಂದ ಬಿಟ್ಟೋಗುತ್ತೆ. ದೇವಜನಗಳು ಸ್ತುತಿಸುವಾಗ ಸ್ತೋತ್ರದಲ್ಲಿ ಅಷ್ಟು ದೇವರು ತನ್ನ ಕರುಣೆಯನ್ನು ನಮ್ಮ ಮೇಲೆ ನಾವು ಸ್ತುತಿಸುತ್ತಾ ದೇವರ ಮಹಿಮೆ ನಮ್ಮ ಮೇಲೆ ಇಳಿಯುವಾಗ ನಾವೇನು ಮಾಡ್ತೀವಿ, ನಮ್ಮ ಬೇಡದಂಥ ಕಾರ್ಯಗಳು ನಮ್ಮ ಹೃದಯದಿಂದ, ನಮ್ಮ ಜೀವಿತದಿಂದ. ಎಷ್ಟೋ ಸರಿ ನಾವು ದೇವ್ರ ಮಕ್ಕಳು ಅಂದ್ಕೊಂಡು ದ್ವೇಷ ಇಟ್ಕೊಂಡೇ ಬಂದು ಆರಾಧನೆ ಬರ್ತೀವಿ. ಇಲ್ಲ, ಬರಲಿಕ್ಕೆ ಬಿಡಲ್ಲ ದೇವರು. ಸ್ತುತಿಸ್ತಾ ಎಲ್ಲ ದ್ವೇಷ ನಮ್ಮನ್ನು ಬಿಟ್ಟೋಡೋಗುತ್ತೆ. ಎಲ್ಲ ಬೇಡದ ಕೆಟ್ಟ ಕಾರ್ಯಗಳು, ಕೆಟ್ಟ ಅಭ್ಯಾಸಗಳು ಸಹ ಅನೇಕರನ್ನು ಬಿಟ್ಟು ಸಾಕ್ಷಿ ಹೇಳುವುದನ್ನು ನಾವು ನೋಡ್ತೇವೆ. ನಾನು ಹೇಳಿದ್ನಲ್ಲ, ಸ್ತುತಿಯ ಮೂಲಕ ಜಯ ಪುಸ್ತಕದಲ್ಲಿ ಒಂದು ಯೌವನಸ್ಥ ಹುಡುಗಿ ಹೇಳ್ತಾಳೆ, ಅಲ್ಲಿ ಆಕೆ ಸಾಕ್ಷಿ ಇತ್ತು. ಏನಂದರೆ, ಆಕೆಗೆ ಸಿಗರೇಟ್ ಸೇದುವಂಥ ಚಟ ಇರುತ್ತೆ. ಆ ಸಮಯದಲ್ಲಿ ಅವಳು ಏನು ಮಾಡಿದ್ರು ಆಕೆಗೆ ಆ ಚಟದಿಂದ ಬಿಡುಗಡೆ ಸಿಗುವುದಿಲ್ಲ. ಅವಳು ಏನು ಮಾಡ್ತಾಳೆ ಗೊತ್ತಾ, ದೇವರನ್ನು ಆರಾಧಿಸಲು ಪ್ರಾರಂಭ ಮಾಡ್ತಾಳೆ. ಏಸಪ್ಪ, ನನಗೆ ಈ ಸಿಗರೇಟ್ ಚಟದಿಂದ ನೀವು ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಜನಗಳು ಇವತ್ತು ಕಟ್ಟಲ್ಪಟ್ಟಿದ್ದಾರೆ. ಕಟ್ಟುಗಳು ಬಿಚ್ಚಲ್ಪಡಬೇಕಾ? ದೇವರನ್ನು ಸ್ತುತಿಸಬೇಕು. ನಮ್ಮ ಜೀವಿತದಲ್ಲಿ ಅನೇಕ ಕಟ್ಟುಗಳು, ಸೈತಾನನು ನಾವು ಮುಂದುವರೆಯದಂತೆ, ನಾವು ಆಶೀರ್ವದಿಸಲ್ಪಡದಂತೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡದಂತೆ ಬರದಂತೆ ಏನು ಮಾಡ್ತಾ ಇದ್ದಾನೆ, ಅನೇಕ ತಡೆಗಳು. ಆ ತಡೆಗಳು ನೀಗಬೇಕಾದರೆ ನಾವು ದೇವರನ್ನು ಆರಾಧಿಸಬೇಕು. ನಂತರ ಆಕೆ ಯಾವಾಗ ಸ್ತುತಿಸಲು ಪ್ರಾರಂಭಿಸ್ತಾಳೋ ಆ ಸಿಗರೇಟ್ ಚಟ ಆಕೆಯಿಂದ ಬಿಟ್ಟು ಹೋಗುತ್ತದೆ. ದೇವ ಮಕ್ಕಳೇ, ಕೆಲವು ವೇಳೆ ನಾವು ಸಹ ಏನು ಮಾಡ್ತೀವಿ, ಏನಾದರೂ ಒಂದು ಸಣ್ಣ ಪುಟ್ಟ ಚಾಕ್ಲೇಟ್ ತಿನ್ನೋ ಅಭ್ಯಾಸ ಇಟ್ಕೊಳ್ಳೋದು, ಅಥವಾ ಏನಾದರೂ ಅಕ್ಕಿಗಳನ್ನು ಬಾಯಿಗೆ ಹಾಕೊಳ್ಳೋದು, ಇದೆಲ್ಲ ಇರುತ್ತೆ ನಮ್ಮ ಜೀವಿತಗಳಲ್ಲಿ. ದೇವರು ನಾವು ಸ್ತುತಿಸುವಾಗ ದೇವರು ಏನು ಮಾಡ್ತಾರೆ, ಅವುಗಳಿಂದ ಬಿಡುಗಡೆ ಕೊಡುವ ದೇವರು ಆತನಾಗಿ. ಬರೀ ಸ್ತೋತ್ರದ ಜೊತೆಗೆ ಏನು ಹೇಳಬೇಕು, ಸ್ವಾಮಿ ನನ್ನಲ್ಲಿ ಇಂಥ ದುಶ್ಚಟ ಇದೆ ಸ್ವಾಮಿ, ಇದರಿಂದ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೇಳ್ತೇನೆ ದೇವ ಮಕ್ಕಳೇ, ಇದಕ್ಕೆಲ್ಲ ಮೇಯ್ನು ನೀವು ಅಧಿಕವಾಗಿ ಯಾವಾಗ ಸ್ತುತಿಸ್ಬೇಕು ಅಂದರೆ, ಮುಂಜಾನೆ ಎದ್ದಾಳಬೇಕು ನಾವು. ಯಾವಾಗಲೂ ಬೆಳಗಿನ ಜಾವದಲ್ಲಿ ನೋಡಿ, ಕೋಳಿಗಳು ಕೂಗ್ತಾ ಇರುತ್ತೆ. ಇವತ್ತು ಮರಗಿಡಗಳಿಲ್ಲ, ಕಾಗೆಗಳನ್ನು ನೋಡುವಾಗ, ಗುಬ್ಬಚ್ಚಿಗಳನ್ನು ನೋಡುವಾಗ ಏನು ಮಾಡ್ತೇವೆ, ದೇವರನ್ನು ಕೂಗುವುದನ್ನು ನೋಡ್ತೇವೆ. ಮುಖ್ಯವಾದ ಬಿಡುಗಡೆ ಅಂದರೆ ಮುಂಜಾನೆಯಲ್ಲೇ ನಾವೆಲ್ಲ ಎದ್ದಾಳಬೇಕು. ಬೆಳಗಿನ ಜಾವದಲ್ಲಿ ನಾವೆದ್ದು ದೇವರನ್ನು ಆರಾಧಿಸಬೇಕು. ಕತ್ತಲೆ ಇರುವಾಗಲೇ ಯೇಸು ಸ್ವಾಮಿ ಎಲ್ಲಿಗೆ ಹೋದ್ರಂತೆ, ಅಡವಿಗೆ ಹೋದರು ಸ್ವಾಮಿ. ನಾವು ದೇವರನ್ನು ಆರಾಧಿಸೋದಕ್ಕೆ ಈ ಮುಂಜಾನೆ ನಾವು ಯಾವಾಗ ಹೇಳ್ತೇವೋ, ನಮ್ಮಲ್ಲಿರುವ ರೋಗ ಆಗಿರಬಹುದು, ಕಷ್ಟಗಳಾಗಿರಬಹುದು, ಅಥವಾ ಯಾವುದೇ ಆ ಕೆಟ್ಟ ಹವ್ಯಾಸಗಳಿರಬಹುದು, ದೇವ್ರು ಏನು ಮಾಡ್ತಾರೆ, ಅವುಗಳಿಂದ ಪರಿಪೂರ್ಣ ಬಿಡುಗಡೆಯನ್ನು ಕೊಡ್ತಾರೆ ಸ್ವಾಮಿ. ಆ ಒಂದು ಪಕ್ಷಿ ಪ್ರಾಣಿಗಳೇ ದೇವರನ್ನು ಸ್ತುತಿಸ್ತಾ ಇರುವಾಗ ನಾವೇನು ಮಾಡ್ತೀವಿ ಅಂದರೆ ಆರಾಮಾಗಿ ನಿದ್ರೆ ಮಾಡ್ತೀವಿ. ನಾವು ನೋಡ್ತೇವೆ ದೇವ ಮಕ್ಕಳೇ, ಯಾಕಂದರೆ ಯಾವಾಗ ಸ್ತೋತ್ರ ಮಾಡಬೇಕು ಅಂತ, ಎಲ್ಲ ಟೈಮಲ್ಲೂ ಮಾಡಬೇಕು ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಅಂತ ನಾವು ಥೆಸಲೋನಿಕದಲ್ಲಿ ನೋಡ್ತೇವೆ. ಆದರೆ ನಾವು ದೇವರನ್ನು ಮುಂಜಾನೆಯಲ್ಲಿ ತುಂಬ ಸೇವೆಗಳಲ್ಲಿಯೂ ಸಹ, ನಮ್ಮ ಜೀವಿತಗಳಲ್ಲಿಯೂ ಸಹ ಅದ್ಭುತಗಳನ್ನು, ಆಶೀರ್ವಾದಗಳನ್ನು, ನಾವು ಅನೇಕ ಕಾರ್ಯಗಳನ್ನು ನೋಡಬೇಕಾದ್ರೆ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ, ಮುಂಜಾನೆಯಲ್ಲಿ ಎದ್ದೇ ದೇವರನ್ನು ಏನು ಮಾಡಬೇಕು, ಆರಾಧಿಸಬೇಕು. ನಾನು ಒಂದು ವಚನ ಓದ್ತೀನಿ ನೋಡಿ, ಜ್ಞಾನೋಕ್ತಿಗಳು, ಅದು 20:13 ಹೀಗೆ ಹೇಳಲ್ಪಟ್ಟಿದೆ, ನಿದ್ರಾ ನಿರತನಾಗಿರಬೇಡ ಬಡವನಾದಿ. ರಾತ್ರಿ ಸ್ವಲ್ಪ ಬೇಗ ಮಲಗೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರಾಣಿ ಪಕ್ಷಿಗಳು ಸಹ ಏನು ಮಾಡುತ್ತವೆ, ಬೇಗ ಗೂಡಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಆರೋಗ್ಯ ದೃಷ್ಟಿಯಿಂದಲೂ ನಾವು ಬೇಗ ಊಟ ಮಾಡೋದು ಒಳ್ಳೆಯದು, ಬೇಗ ಮಲಗೋದು ಒಳ್ಳೆಯದೇ. ಇಲ್ಲಿ ಏನು ಹೇಳಲ್ಪಟ್ಟಿದೆ, ನಿದ್ರಾನಿರತನಾಗಿರಬೇಡ ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ನಿನ್ನ ಕಣ್ಣು ತೆರೆ ಎಂದು ದೇವರು ಹೇಳ್ತಾ ಇದ್ದಾರೆ. ಮುಂಜಾನೆಯಲ್ಲೇ ದೇವರು ನೋಡಿ, ಎಂಥ ಸಮಸ್ಯೆ ಇರಲಿ, ಅದು ಎಂಥ ಮರಣಕರ ವ್ಯಾಧಿ ಇರಲಿ, ದೇವ ಮಕ್ಕಳೇ, ನೀವು ಎದ್ದು ದೇವರನ್ನು ಆರಾಧಿಸಿ ನೋಡಿ, ದೇವರನ್ನು ಸ್ತುತಿಸಿ, ದೇವರನ್ನು ಆರಾಧಿಸಬೇಕು. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರ, ಈ ಹೊಸ ದಿನ ಕೊಟ್ಟಿದ್ದೀರಲ್ಲ ಸ್ವಾಮಿ. ಎಲ್ಲ ವ್ಯಾಧಿಗಳು ಸಹ ಏನಾಗುತ್ತೆ, ನಮ್ಮನ್ನು ಬಿಟ್ಟು ಹೊಡೋಗುತ್ತೆ. ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೊಡೋಗುತ್ತೆ. ನಿದ್ರೆ 6 ಗಂಟೆ ಆದರೂ ಮಲಗದೆ, 7 ಗಂಟೆ ಆದರೂ ಮಲಗದೆ, 8 ಗಂಟೆ ಆದರೂ. ಕೋಳಿ ಪಕ್ಷಿಗಳನ್ನು ನೋಡಿ ಅವು 8 ಗಂಟೆವರೆಗೂ ನಿದ್ರಿಸ್ತಾವ. ದೇವ ಮಕ್ಕಳೇ, ನೀವು ಯೋಚಿಸ್ಬೇಕು ಅದನ್ನೆಲ್ಲ. ನಮ್ಮ ಮನೆ ಮುಂದೆನೇ ಇದೆ ಕೋಳಿ. 3 ಗಂಟೆಗೆ ಒಂದು ಸರಿ ಕೂಗುತ್ತೆ, 4:00-4:30 ಒಂದು 2-3 ಸರಿ ಕೂಗುತ್ತೆ. ಆ ನಂತರ ನೋಡ್ತೀವಿ ಅವು ಹೊರಗಡೆಗೆ ಬಂದುಬಿಟ್ಟಿರ್ತವೆ 5 ಗಂಟೆಗೆಲ್ಲ. ದೇವರನ್ನು ಆರಾಧಿಸುವುದಕ್ಕಾಗಿ ನಾನು ನೀವುಗಳು ಏನು ಮಾಡ್ತಾ ಇದ್ದೇವೆ, ಎಷ್ಟು ಸಾರಿ ನಾವು ಕರ್ತನನ್ನು ಸ್ತುತಿಗಳ ಮೂಲಕ ಘನಪಡಿಸುತ್ತಾ ಇದ್ದೇವೆ. ಈ ವಚನ ತಿಳ್ಕೊಳ್ಳಿ. ನಾವು ನಿದ್ರೆ ಮಾಡ್ತಾನೇ ಇದ್ದರೆ ನಮಗೇನು ಬರುತ್ತೆ, ಬಡತನ ಅಂದ್ರೇನು ದೇವಜನಗಳೇ? ಬಡತನ, ದರಿದ್ರ, ಶಾಪಗಳು, ಜಗಳಗಳು, ಕುಟುಂಬದಲ್ಲಿ ಅಸಮಾಧಾನಗಳು, ಮತ್ತು ನಾವು ನೋಡ್ತೀವಿ ನಮ್ಮ ಮಕ್ಕಳು ಸಹ ಏನಾಗ್ತಾರೆ, ಕೆಲವೊಂದು ಕೆಟ್ಟ ಅಭ್ಯಾಸಗಳಿಗೆ ಬಿದ್ದೋಗ್ಬಿಡ್ತಾರೆ. ಇವೆಲ್ಲ ಕಾರಣ ಏನು? ನಾವು
ನಾವು ಇದ್ದಾಳಬೇಕು, ನಮ್ಮ ಮಕ್ಕಳನ್ನು ಎಬ್ಬಿಸಿ ಅವ್ರನ್ನ ಆರಾಧಿಸೋದಕ್ಕೆ ಬಿಟ್ಕೊಡ್ಬೇಕು ನಾವು ಚಿಕ್ಕ ಪ್ರಾಯದಿಂದಲೇ. ನಾವು ನೋಡುವಾಗ ಎಷ್ಟೋ ಮಕ್ಕಳು ನೋಡಿ ಮದುವೆ ಸಮಯ ಬಂದಿರುತ್ತೆ, ಆಗಲ್ಲ. ಇದಕ್ಕೆಲ್ಲ ಕಾರಣ ಏನಂದರೆ ಮುಂಜಾನೆಯಲ್ಲಿ ಏಳುವಾಗ ದೇವರು ಏನು ಮಾಡ್ತಾರೆ, ಎದ್ದು ನೀವು ಆರಾಧಿಸುವಾಗ ನಿಮಗೆ ಮುಚ್ಚಿರುವಂಥ ಬಾಗಿಲುಗಳನ್ನು ಸಹ ದೇವರು ತೆರೆಯಲು ಆತನು ಶಕ್ತನಾಗಿದ್ದಾರೆ. ನಿರತನಾಗಿರಬೇಡ ಬಡವನಾದಿಯೇ, ಎದ್ದು ಪ್ರಾರ್ಥಿಸಿ, ದೇವ ಜನಗಳೇ ಸ್ತುತಿಸಿ, ಕರ್ತನನ್ನು ಆರಾಧಿಸಿ. ಅದು ಎಂಥ ಸಮಸ್ಯೆ ಇದ್ದರೂ ಕರ್ತನ ಏನು ಮಾಡ್ತಾರೆ ಅಂದರೆ ಅದರಿಂದ ಬಿಡುಗಡೆ ಕೊಡ್ತಾರೆ. ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡಿ ನಮ್ಮನ್ನೇನು ಮಾಡ್ತಾರೆ, ನಡೆಯಬೇಕಾದ ಮಾರ್ಗದಲ್ಲಿ ಕರ್ತನ್ನು ನಡೆಸಲು ಪ್ರಾರಂಭ ಮಾಡ್ತಾರೆ. ಅನೇಕರ ಮುಂದೆ ನಾವು ಸಾಕ್ಷಿಗಳಾಗಿ ನಿಂತಿರ್ತೇವೆ. ದೇವ ಜನಗಳೇ, ನೀವು ಹೇಳ್ಬೋದು, ಒಂದು ದಿನ ಮಾಡಿಬಿಟ್ಟು ತಕ್ಷಣದಲ್ಲೇ ನನಗೆ ಬಿಡುಗಡೆ ಸಿಗುತ್ತೆ. ಹೌದು, ಒಂದು ವೇಳೆ ಕೆಲವು ಸಮಯ ಬೇಗ ಮಾಡ್ಬೋದು ದೇವರು, ಕೆಲವು ಸಮಯ ನಿಧಾನ ಮಾಡ್ತಾರೆ. ಯಾಕಂದರೆ ಪರೀಕ್ಷಿಸುತ್ತಾ ಇರ್ತಾರೆ ದೇವರು. ನೋಡೋಣ ಇವರು ನನ್ನನ್ನು ಸ್ತುತಿಸ್ತಾರೋ ಇಲ್ಲವಾ. ಕೆಲವು ವೇಳೆಗಳಲ್ಲಿ ನೋಡಿ ನಾವು ಎಲ್ಲಾದರೂ ವೆಯ್ಟ್ ಮಾಡ್ಕೊಂಡಿರ್ತೀವಿ. ಈಗ ಬಿಡಿ ಎಲ್ಲ ಕ್ಯಾಬ್ಗಳಿದೆ, ಆಟೋಗಳು ಚೆನ್ನಾಗಿ ಆ ಕಾಲದಲ್ಲೆಲ್ಲ ಬಸ್ಗಳು ಬರುವಾಗ ಬೇಗ ಸಮಯದಲ್ಲಿ ಬರ್ತಾ ಇರಲಿಲ್ಲ. ಅವಾಗ ನನ್ನ ಮಗಳು ಸಹ ಹೇಳ್ತಾ ಇರ್ತಾಳೆ, ಮಮ್ಮಿ ನಾನು ಸ್ತೋತ್ರ ಮಾಡಿದಷ್ಟು ಬರ್ತಾ ಇರಲಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ವೆಯ್ಟ್ ಮಾಡುತ್ತಾ ಇದ್ದದ್ದು ದೇವ್ರನ್ನ ವೆಯ್ಟ್ ಮಾಡಕ್ಕೆ ಬಿಡ್ತಾಯಿದ್ರು. ಕಾರಣ ಏನಂದರೆ ಇನ್ನೂ ಸ್ತುತಿಸಲಿ. ದೇವರಿಗೆ ಇಷ್ಟವಾದ ಯಜ್ಞವನ್ನು ನಾವು ಸಮರ್ಪಿಸುವುದಕ್ಕೆ ಕೆಲವು ಸಮಯ ತಡೆಗಳು ತಡೆ ಮಾಡ್ತಾರೆ. ಅಂದರೆ ಸ್ವಲ್ಪ ನಿಧಾನ ಇರುತ್ತೆ. ನೋಡೋಣ, ನನ್ನ ಮಕ್ಕಳು ನನ್ನನ್ನು ಒಂದು ವೇಳೆ ಉತ್ತರ ಕೊಡದೆ ಹೋದರೆ ನನ್ನನ್ನು ಸ್ತುತಿಸುತ್ತಾರಾ ಇಲ್ಲವಾ ಎಂದು ಹೇಳಿ ಕೆಲವು ಟೈಮ್ ತೆಗೆದುಕೊಂಡಿರ್ತಾರೆ ಸ್ವಾಮಿ. ನಾವು ಸ್ತುತಿಸುತ್ತಾ ದೇವ್ರು ಏನು ಮಾಡಿಬಿಡ್ತಾರೆ ನೋಡಿ. ಆ ಎರಿಕೋ ಕೋಟೆ ಬೀಳುವುದಕ್ಕೂ 7 ದಿನ ತೆಗೆದುಕೊಂಡ್ರು. ಮೊದಲನೇ ದಿನದಲ್ಲಿ 1 ಸಾರಿ ಸುತ್ತಿದ್ರು, 2ನೇ ದಿನದಲ್ಲಿ 2 ಸಾರಿ ಸುತ್ತಿದ್ರು, 7ನೇ ದಿನದಲ್ಲಿ ಎಷ್ಟು ಸಾರಿ ಸುತ್ತಿದ್ರಂತೆ? 7 ಸಾರಿ ದೇವರನ್ನು ಸ್ತುತಿಸಿ ಕೊಂಡಾಡೋದನ್ನು ನೋಡ್ತೀವಿ. ಆರಾಧನೆಯ ದಿನದಲ್ಲಿ ದೇವರನ್ನು ನಾವು ಆರಾಧಿಸುವಾಗ ಹೇಗೆ ಇನ್ನೂ ಹೆಚ್ಚಾಗಿ ದೇವರನ್ನು ಆರಾಧಿಸಿ ಸ್ತುತಿಸುವಂಥದ್ದು ಒಳ್ಳೆಯದು. ಇಲ್ಲಿ ಹೇಳಲ್ಪಟ್ಟಿದೆ, ನೀನು ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವೆ. ಶಾರೀರಿಕ ನಿದ್ರೆ ಕುರಿತೇ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ದೇವ ಜನಗಳೇ, ಆತ್ಮಿಕ ನಿದ್ರೆ ಬೇರೆ. ಶಾರೀರಿಕವಾಗಿ ನಾವೇನು ಮಾಡ್ತೀವಿ, ರಾತ್ರಿ ಲೇಟಾಗಿ ಮಲಗ್ತೀವಿ, ಬೆಳಗ್ಗೆ ಎದ್ದಾಳಲ್ಲ. ಆವಾಗ ಸಪ್ಪನ ಮೇಲೆ ಹೇಳೋದು, ನನಗೆ ದೇವರು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ನನ್ನ ವ್ಯಾಧಿ, ನನಗೆ ಕಷ್ಟ ಇದೆ, ನನ್ನ ಸಮಸ್ಯೆಗಳಿದೆ, ನನಗೆ ದೇವರು ಬಿಡುಗಡೆ ಕೊಟ್ಟಿಲ್ಲ. ಜ್ಞಾನೋಕ್ತಿಗಳಲ್ಲಂತೂ ತುಂಬ ಇದೆ ಬಿಡಿ. 6ನೇ ಅಧ್ಯಾಯ ನೀವು 6ರಿಂದ ಓದೋಕ್ಕೆ 1:1ರಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ದೈವ ಮಕ್ಕಳಾದ ನಾವು ಮುಂಜಾನೆಯಲ್ಲಿ ಎದ್ದು ದೇವರನ್ನು ಆರಾಧಿಸುವಾಗ ದೇವರು ವಿಶೇಷವಾದ ಬಿಡುಗಡೆ. ನೀವು ಬೇರೆ ಸಮಯಕ್ಕಿಂತಲೂ ಮುಂಜಾನೆ ದೇವರು ಬಹಳಷ್ಟು ಇಷ್ಟಪಡುವುದು. ತುಂಬ ವಾಕ್ಯಗಳುಂಟು ಜ್ಞಾನೋಕ್ತಿಗಳಲ್ಲಿ. ದೈವ ಜನಗಳೇ, ಅದು ನಾವು ನೋಡುವಾಗ ಮುಂಜಾನೆಯಲ್ಲಿ ನಾವು ಹೇಳುವಾಗಲೇ ದೇವರ ಅದ್ಭುತಗಳನ್ನು ಮಾಡುವಂಥದ್ದು. ನಾನು ಇಲ್ಲಿ ನನ್ನ ಮನೆ ಮುಂದೆನೇ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ 2 ಮನೆಗಳಿದೆ, 2 ಕ್ರಿಶ್ಚಿಯನ್ಸ್ ಮನೆಗಳೇ. ಆ ಹುಡುಗಿ ಏನು ಮಾಡೋಳು, 11 ಗಂಟೆ ರಾತ್ರಿ ಆದ್ರೂ ಹಾಡನ್ನು ಆಡಿದ್ರೆ ಅಷ್ಟು ಚೆನ್ನಾಗಿ ಕೇಳೋದು. ತಮಿಳಲ್ಲಿ ಆಡ್ತಾ ಇರೋಳು. ನಮಗೆ ಅಷ್ಟು ಚೆನ್ನಾಗಿದೆ ಸ್ವರ. ಅದನ್ನು ಕೇಳಿ ಅಷ್ಟೇ ಖುಷಿಯಾಗೋದು. ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆಲ್ಲ ಹೇಳ್ತಾರೆ ಅವರೆಲ್ಲ. 4 ಗಂಟೆಗೆ ಎದ್ದು ದೇವರನ್ನು ಆರಾಧಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೆ. ಸ್ವಲ್ಪ ವರ್ಷ ಮಕ್ಕಳಿರಲಿಲ್ಲ, ಅವನಿಗೆ ಮಗು ಆಗಿದೆ. ಆ ಮಗು ಹಳೋದು ಸ್ಟಾರ್ಟ್ ಆಯಿತು. ಅದು ನೋಡಿ ಇನ್ನೂ ಸಂತೋಷ ಆಯಿತು. ನಂತರ ನಾನು ಹೊರಗಡೆ, ನಾನು ಯಾವಾಗಲೂ ಮನೆಯಿಂದ ಸಭೆಗೆ ಬರ್ತಾ ಇರ್ತೀನಿ ಬೆಳಗಿನ ಪ್ರೇಯರ್ಗೆ. ಆವಾಗ ನಾನು ಆ ಮನೆಗಳನ್ನು ನೋಡಿಕೊಂಡೇ ಬರ್ತಾ ಇರ್ತೀನಿ. ಪ್ರತಿದಿನ 4 ಗಂಟೆಗೆ ಅವ್ರ ಮನೆಯ ಲೈಟ್ಗಳೇನಾಗ್ತಾ ಇರುತ್ತೆ, ಅವು ಉರಿತಾ ಇರುತ್ತೆ. ನೋಡಿ, ದೇವರನ್ನು ಆರಾಧಿಸುವುದಕ್ಕಾಗಿ ಜನಗಳು ಎಷ್ಟು ದಾಹ ಉಳ್ಳವರಾಗಿದ್ದಾರೆ. ನಮ್ಮ ಪಾಸ್ಟರ್ ತಾಯಿಯವರು ಸಹ ಹೇಳೋರು, ಯಾರು ಕೂಗಕ್ಕೆ ಮುಂಚೆ ನಾವು ಕೂಗಬೇಕು ದೇವರನ್ನು. ಯಾರು ಕೂಗಕ್ಕೆ ಮುಂಚೆ ಅಂದ್ರೇನು, ಕೋಳಿ ಪಕ್ಷಿಗಳು ಬೇರೆ ಯಾರು ಕೂಗುವುದಕ್ಕಿಂತ ಮುಂಚಿತವಾಗಿ ಮುಂಜಾನೆಯಲ್ಲಿ ಎದ್ದು ನಾವೇನು ಮಾಡಬೇಕಂತೆ, ದೇವರನ್ನು ಆರಾಧಿಸಬೇಕು, ಸ್ತುತಿಸಬೇಕು. ಸ್ತುತಿಯಲ್ಲಿ ಅಷ್ಟು ಜಯ ಇದೆ. ವ್ಯಾಧಿಗಳು, ಕಣ್ಣೀರುಗಳು, ಕಷ್ಟಗಳಿಂದ ಬಿಡುಗಡೆ ಬೇಕಂದರೆ ದೇವ ಮಕ್ಕಳೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವೆ. ಈ ಬೆಳಗಿನ ಈ ಒಂದು ವೇಳೆಯಲ್ಲಿ ನಾವು ದೇವರನ್ನು ಆರಾಧಿಸುವ ನಾವುಗಳು ಹೇಗೆ ಆರಾಧಿಸ್ತಾ ಇದ್ದೇವೆ ಅಲ್ಲಿ ನೋಡುವಾಗ ದೇವರು ಹೇಳ್ತಾರೆ, ನೀನು ಸ್ತುತಿಸಿದ ನಂತರ ನೀನು ನನಗೆ ಮೊರೆ ಇಡು, ನಾನೇನು ಮಾಡ್ತೀನಿ, ಬಿಡಿಸುವೆನು. ಆಗ ನನ್ನನ್ನು ಏನು ಮಾಡ್ತೀರಂತೆ, ಕೊಂಡಾಡೋದಂದ್ರೇನು, ಸ್ತುತಿಸ್ತೇವೆ. ಮತ್ತೆ ದೇವರೇ, ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ, ನೀವು ಮಾಡಿದೆಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ಸ್ತೋತ್ರ ಎಂದೇಳಿ ನಾವು ದೇವರನ್ನು ಆರಾಧಿಸುತ್ತೇವೆ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಅದು ಸ್ವಾಮಿ ಅಪ್ಪ, ನಿನ್ನನ್ನು ಆರಾಧಿಸುವ ನಾವುಗಳು, ನೀವು ನಮ್ಮಿಂದ ಏನನ್ನು ಕೇಳುತ್ತಾ ಇಲ್ಲಪ್ಪ. ನಿಮ್ಮ ಮನೆಗಳಿಂದ ಓರಿಯಾಗಲಿ
ಕರ್ತನೆ ನಿಮ್ಮ ಕೊಟ್ಟಿಗೆಗಳಿಂದ ಅಥವಾ ದೊಡ್ಡಿಗಳಿಂದ ನನಗೆ ಹೋತ ಬೇಕಾಗಿಲ್ಲ ಎಂದು ಹೇಳುತ್ತೀರಲ್ಲ ಸ್ವಾಮಿ. ಹೌದು ದೇವರೇ, ಸ್ತುತಿ ಯಜ್ಞವನ್ನೇ ಸಮರ್ಪಿಸಿ ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿ ಎಂದು ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಹೌದು ದೇವರೇ, ಅದೇ ಕೀರ್ತನೆ 50:23 ನೋಡುವಾಗ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಮುಂಜಾನೆಯಲ್ಲಿ ಎದ್ದು ಕರ್ತನೆ, ಯಾರು ಕೂಗುವುದಕ್ಕಿಂತ ಮುಂಚಿತವಾಗಿ ದೇವಜನಗಳಾದ ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತೆ ನಮಗೆ ಸಹಾಯ ಮಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್.